ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ ಸ್ವಯಂ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಬೋಂಡಾ ಸೂಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಒಂದು ಹೋಟ್ಲಲ್ಲಿ ಕೊಡ್ತಾರೆ, ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿದೆ, ಮನೇಲಿ ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಆ ಮಟ್ಟಿಗಿರುತ್ತೆ. ಬೋಂಡಾ ಅಂತ ಅಂದರೆ ಉದ್ದಿನ ಒಡೆನಲ್ಲಿ ಮಾಡೋವಂಥದ್ದು, ಸೂಪ್ ಅಂದರೆ ಹೆಸರು ಬೇಳೆಯಲ್ಲಿ ಮಾಡೋದು. ಬನ್ನಿ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು 100 ಗ್ರಾಮ್ನಷ್ಟು ಹೆಸರು ಬೇಳೆ ಅಥವಾ ಮೂಂಗ್ ದಾಲ್ ಅಂತ ಏನು ಹೇಳ್ತೀವಿ ಅದನ್ನು ನೆನೆ ಇಟ್ಕೊಂಡಿದ್ದೀನಿ. ನೆನೆ ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ನಾವು ಹುರಿದು ಮಾಡೋದ್ರಿಂದ ಒಂದು 5 ರಿಂದ 6 ವಿಜಿಲ್ ತೊಗೋಬೇಕಾಗತ್ತೆ. ಬಟ್ ನೆನೆಸಿಡೋದ್ರಿಂದ 1-2 ವಿಜಿಲ್ ಆದರೆ ಸಾಕು. ಆನಂತರ 2 ಟೊಮ್ಯಾಟೊ, ಅರಿಶಿನ 1/4 ಟೀ ಸ್ಪೂನು, ಆಮೇಲೆ ಸಾಸಿವೆ 1/4 ಟೀ ಸ್ಪೂನು, ಕೊತ್ತಂಬರಿ, ಒಂದು 2 ಇಂಚಿನಷ್ಟು ಶುಂಠಿ, ಆಮೇಲೆ ಒಂದು 10 ಇಲಕ್ನಷ್ಟು ಬೆಳ್ಳುಳ್ಳಿ. ಆನಂತರ ಜೀರಿಗೆ ಬಂದು ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಮತ್ತು 1 ಕಡ್ಡಿಯಷ್ಟು ಕರಿಬೇವು ತೆಗೆದುಕೊಂಡ್ರೆ ಸಾಕು. ತುಪ್ಪ, ಆನಂತರ ನಿಮಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೆಗೆದುಕೊಂಡ್ರೆ ಸಾಕು, ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ತಗೊಂಡ್ರೂ ಸಾಕು. ಆನಂತರ ಮಾಡ್ಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ನ ನೀರು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡೋಣ. ನೀರು ಕಾಯ್ತಾ ಇದ್ದಾಗೆ ಈ ಹೆಸರು ಬೇಳೆ ಏನಿದೆ, ನಾವು ನೆನೆಸಿಟ್ಕೊಂಡಿರುವಂತಹ ಹೆಸರು ಬೇಳೆನ ಅದಕ್ಕೆ ಹಾಕ್ಕೊಳ್ಳೋಣ. ಆನಂತರ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಆನಂತರ ಈರುಳ್ಳಿ ಇದೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಆನಂತರ ನಾವು ಟೊಮ್ಯಾಟೊ, ಆಮೇಲೆ ಅರಿಶಿನ ಇದೆಲ್ಲವನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ನೋಡ್ಕೊಳ್ಳಿ ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ. ಅದ್ರ ತಕ್ಕ ಹಾಗೆ ನೀವು ನೀರನ್ನು ಹೆಚ್ಚಿಸ್ಕೋಬೋದು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ 2 ವಿಜಲ್ನ ತೆಗೆದುಕೋಬೇಕಾಗತ್ತೆ. ಈಗ ನೋಡಿ ಆಗಿದೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸ್ನೇಹಿತರೆ, ಸೈಡಲ್ಲಿ ಎತ್ತಿಟ್ಟು ಕಂಪ್ಲೀಟಾಗಿ ಕೂಲ್ ಆಗಲಿ. ಅಷ್ಟರಲ್ಲಿ ಒಗ್ಗರಣೆ ಹಾಕೊಂಬಂದ್ಬಿಡೋಣ. ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ತುಪ್ಪ ಕಾದ ನಂತರ ಸಾಸಿವೆ ಚಿಟ್ಕುಟ್ತಾ ಇದ್ದಾಗೇ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿ ಇಂಗು ಪ್ಯೂರ್ಲಿ ಆಪ್ಷನಲ್, ಇಂಗು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಒಗ್ಗರಣೆಗೆ ನಾವಿನ್ನೇನು ಹಾಕ್ತಾಯಿಲ್ಲ. ಯಾಕಪ್ಪ ಅಂದರೆ ನಾನು ಎಲ್ಲ ಸಾಮಗ್ರಿಗಳನ್ನ ನಾನು ಸೂಪಿಗೆ ಹಾಕಿದ್ದೀನಿ. ಎಸ್ಪೆಷಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಕುದಿಸಿರೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಹಾಕಿ ಕುದಿಸೋದ್ರಿಂದ. ಸೊ ಈಗ ನೋಡಿ, ನಿಮಗೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ನೋಡಿಕೊಂಡು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಳ್ಳಿ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹೆಚ್ಚಿಸ್ಕೋಬೇಕಾಗತ್ತೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದು ಕುದಿ ಬರೋ ತನಕ ಮಾತ್ರ ನಾವು ಬೇಯಿಸ್ಕೋಬೇಕಾಗತ್ತೆ. ಕುದಿ ಬಂದಿದೆ, ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ಬೋಂಡಕ್ಕೆ ಬೇಕಾಗಿರೋಂಥ ವಸ್ತುಗಳು ನೋಡ್ಕೊಂಬರೋಣ. ನಾನಿಲ್ಲಿ 100 ಗ್ರಾಮ್ನಷ್ಟು ಉದ್ದಿನ ಬೇಳೆನ ಮಿನಿಮಮ್ ಅಂದರೂ 6 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆನಂತರ ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣದಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೋಬೇಕು, ನೆನಪಲ್ಲಿರಲಿ. ರುಚಿ ಒಂಥರ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 10 ಕಾಳು ಮೆಣಸನ್ನ ನಾನು ಕುಟ್ಟಿಟ್ಕೊಂಡಿದ್ದೀನಿ. ಒಂದು 5 ರಿಂದ 6 ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಹಸಿರು ಮೆಣಸಿನ್ಕಾಯಿ ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೀನಿ. ಉದ್ದಿನ ಬೇಳೆ, ನೆನೆಸಿರೋಂಥ ಉದ್ದಿನ ಬೇಳೆನ ನೀರು ಹಾಕಬೇಡಿ, ಅದನ್ನು ಚೆಲ್ಬಿಟ್ಟು ಎಲ್ಲ ಉದ್ದಿನ ಬೇಳೆನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ನೇಹಿತರೆ, ನೀರು ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ಒಂದು ಟಿಪ್ಪು ನೆನಪಲ್ಲಿ ಇಟ್ಕೊಳ್ಳಿ, ಮಿಕ್ಸಿನ ಡೈರೆಕ್ಟಾಗಿ ಆನ್ ಮಾಡಿ ಬಿಟ್ಬಿಡಬೇಡಿ. ಸೊ ನಾವು ಗಟ್ಟಿಗೆ ರುಬ್ಬಬೇಕು. ಸೊ ಹಾಗಾಗಿ ಪಲ್ಸ್ ಮಾಡಿ ತಿರುವ್ಕೊಳ್ತಾ ಸ್ಪೂನ್ ಸಹಾಯದಿಂದನೇ ಮಾಡ್ಕೋಬೇಕು, ಇಲ್ಲಾಂದರೆ ಮಿಕ್ಸಿ ಹಾಳಾಗುತ್ತೆ. ಈಗ ರುಬ್ಬಾದ ನಂತರ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಸ್ನೇಹಿತರೆ ಈ ರೀತಿ ಗಟ್ಟಿಗಿರಬೇಕು, ತುಂಬ ತೆಳುಗಿದ್ರೆ ಚೆನ್ನಾಗಿರೋದಿಲ್ಲ. ಇನ್ ಕೇಸ್ ತೆಳುವಾಗ್ಬಿಟ್ಟಿದೆ ಮೇಡಮ್ ಅಂತ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅಕ್ಕಿ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ಇದಕ್ಕೆ ಮೆಣಸಿನ ಪುಡಿ, ಆನಂತರ ನೋಡ್ಕೊಳ್ತಾ ಒಂದೊಂದು ಸಾಮಗ್ರಿಗಳನ್ನ ಹಾಕ್ಕೊಳ್ತಾ ಹೋಗೋಣ. ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಆನಂತರ ಸ್ನೇಹಿತರೆ ಇನ್ನೊಂದು, ಇಲ್ಲಿ ನಾವು ಇದನ್ನು ನೆನೆಸಿ ಇಡೋಕ್ಕಾಗೋದಿಲ್ಲ. ಯಾಕಂದರೆ ಈರುಳ್ಳಿ ಹಾಕಿದ್ದೀವಿ, ಈರುಳ್ಳಿನಲ್ಲಿರುವಂಥ ತೇವಾಂಶ ಬಿಟ್ಕೊಬಿಡುತ್ತೆ, ಆವಾಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸ್ನೇಹಿತರೆ ಇನ್ನೊಂದು, ನಾನು ಸೋಡಾ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಸೋಡಾ ಯಾಕೆ ಯೂಸ್ ಮಾಡ್ತಿಲ್ಲ ಅಂದರೆ, ಸೂಪಿಗೆ ಈ ಉದ್ದಿನ ವಡೆ ಏನಿದೆ, ಇಟ್ಟು ಬೋಂಡ ಅಂತ ಏನು ಹೇಳ್ತೀವಿ, ಅದನ್ನು ಹಾಕಿದ ತಕ್ಷಣ ಅದೇನಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಈಗ ಬನ್ನಿ, ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡೋಣ. ಈಗ ನೋಡಿ ಎಣ್ಣೆ ಕಾದಿದೆ. ಕನ್ಸಿಸ್ಟೆನ್ಸಿ ನೋಡಿ, ಕೈ ತೇವ ಮಾಡಿಕೊಂಡು ಈ ರೀತಿ ಬಿಟ್ಟರೆ ಅದು ಗುಂಡಿಗೆ ಬರಬೇಕು. ಆ ಕನ್ಸಿಸ್ಟೆನ್ಸಿ ಇದೆ ಅಂತಂದರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಈಗ ಎಣ್ಣೆ ಕೂಡ ಕಾದಿದೆ. ಕೈನ ಫುಲ್ಲು ತಣ್ಣೀರಲ್ಲಿ ಅಜ್ಜಿಬಿಟ್ಟು ನೋಡಿ ಈ ರೀತಿ ತೆಗೆದುಕೊಳ್ತಾ
ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜು ಹಾಕ್ಕೊಳ್ಳಿ. ಸೊ ನೆನಪಲ್ಲಿರಲಿ, ನಾವು ಎಣ್ಣೆಗೆ ಹಾಕಿದ ನಂತರ ಕೂಡ ಅದು ಡಬಲ್ ಆಗುತ್ತೆ ಸೈಜಲ್ಲಿ, ಒಂದು ಅರ್ಧ ಪಟ್ಟಾದರೂ ದಪ್ಪ ಆಗುತ್ತೆ. ಸೊ ಈಗ ನೋಡಿಕೊಂಡು ಒಂದೊಂದೇ ನಿಮಗೆ ಎಣ್ಣೆಗೆ ಹಾಕ್ಕೊಳ್ತಾ ಹೋಗೋಣ. ಇದನ್ನು ತಿಂತಾ ಇದ್ದರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತೀರಾ. ಸೊ ಆದಷ್ಟು ಸೋಡಾ ಹಾಕಬೇಡಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈಗ ಒಂದು ಸೈಡ್ ಆದ ನಂತರನೇ ನಾವು ಇನ್ನೊಂದು ಸೈಡ್ ರೊಟೇಟ್ ಮಾಡ್ಕೋಬೇಕು. ಆದಷ್ಟು ಇದು ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಎತ್ಕೊಳ್ತಾ ಇದ್ದೀನಿ. ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಒಂದೊಂದೇ ಬೋಂಡ ಹಾಕೋಣ. ಆಹಾ, ನನ್ನ ಬಾಯಲ್ಲಿ ನೀರು ಬರ್ತಿದೆ. ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.